ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕರ್ನಾಟಕದ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ನೋಡ್ತಾ ಇದ್ದೀವಿ. ಅರಣ್ಯ ವೀಕ್ಷಕ ಹುದ್ದೆಗಳನ್ನ ನೋಡ್ತಾ ಇದ್ದೀವಿ. ಟೋಟಲ್ ಆಗಿ 750 ಹುದ್ದೆಗಳು ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ವಿವಿಧ ವೃತ್ತಗಳ ಹಂತದಲ್ಲಿ ಖಾಲಿ ಇರುವ 750 ಉಳಿಕೆ ಮೂಲ ವೃಂದ ಮತ್ತು 700 ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ 50 ಅರಣ್ಯ ವೀಕ್ಷಕ ಹುದ್ದೆಗಳು ನೇಮಕಾತಿ ಮೂಲಕ ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸಿರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು. ಇವತ್ತು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇಮಕಾತಿ ಯಾವ ಥರ ಮಾಡ್ತಾರ, ಆ ಒಂಥರ ಎಕ್ಸಾಮ್ ಯಾವ ಥರ ಇರ್ತದ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ. ಅದಕ್ಕೆ ವಿಡಿಯೋನ ಯಾರು ಸ್ಕಿಪ್ ಮಾಡೋಲ್ದ ಕೊನೆ ತನಕ ನೋಡ್ರಿ ಎಲ್ಲರೂ. ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವಂಥ ಅರಣ್ಯ ವೀಕ್ಷಕ ವೃಂದದ 750 ಹುದ್ದೆಗಳನ್ನು ಇವತ್ತು ಕಾಲ್ಫಾರ್ಮ್ ಮಾಡಿರ್ತಾರೆ. 700 ನಮ್ಮ ಕರ್ನಾಟಕ ಇದಕ್ಕೆ ಸಂಬಂಧಪಟ್ಟದ್ದು, ಆನಂತರ ಇನ್ನು 50 ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಈ ನೇಮಕಾತಿ ಶೆಡ್ಯೂಲ್ ಕ್ರಮ ಸಂಖ್ಯೆ 53ರಲ್ಲಿ ಅರಣ್ಯ ವೀಕ್ಷಕ ವೃಂದದ ನೇಮಕಾತಿ ನಿಯಮಗಳ ಅನ್ವಯ 750 ಮತ್ತು ಉಳಿಕೆ ಮೂಲ ವೃಂದದ 700 ಮತ್ತು ಕಲ್ಯಾಣ ಕರ್ನಾಟಕ 50 ವಿವಿಧ ವೃತ್ತಗಳ ವಿಭಾಗಗಳಲ್ಲಿ ಹಿಂದಿನ ನೇಮಕಾತಿ ಪ್ರಕ್ರಿಯೆ 310 ವೀಕ್ಷಕರೇ. ಹೋದ್ಸಲ 310 ಅರಣ್ಯ ವೀಕ್ಷಕ ಹುದ್ದೆಯನ್ನು ತುಂಬಿಕೊಂಡಿದ್ರು. ಆನಂತರ ಪ್ರವರ್ಗವಾರು ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಭರ್ತಿ ಆಗದೆ ಬಾಕಿ ಉಳಿದ 25 ಬ್ಯಾಕ್ಲಾಗ್ ಹುದ್ದೆಗಳನ್ನ ಇವತ್ತು ಮತ್ತೆ ಪ್ರತಿ ಲಗತ್ತಿಸಿ ಸೇರಿದಂತೆ ಒಟ್ಟು 775 ಟೋಟಲ್ ಆಗಿ ಬ್ಯಾಕ್ಲಾಗ್ ಹುದ್ದೆಗಳು ಇನ್ನೂ 25 ಅವು ಭರ್ತಿ ಆಗಲಿಲ್ಲ ಅಂತವ. ಆ ಭರ್ತಿ ಆಗಲಾಗನ ಮತ್ತೆ ಪ್ಲಸ್ 25ನ್ನ ಬ್ಯಾಕ್ಲಾಗ್ ಹೆಚ್ಚಿಗೆ ಮಾಡ್ಕೊಂಡಾರರು. 750 ಇದ್ದಲ್ಲಿ 25 ಜಾಸ್ತಿ ಆದರೆ 775 ಹುದ್ದೆಗಳನ್ನ ಆಲ್ರೆಡಿ ಈಗ ಹೊರಡಿಸಿದ್ದಾರೆ. ಈ ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಇದಾವ, ಯಾವ ವಿಭಾಗದಲ್ಲಿ ಇದಾವ, ಆಮೇಲೆ ಯಾವ ಫಾರೆಸ್ಟ್ದಲ್ಲಿ ಬರ್ತಿದೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಖಾಲಿ ಇರುವಂಥ ಅರಣ್ಯ ವೀಕ್ಷಕ ಹುದ್ದೆಗಳ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕರಡು ಅಧಿಸೂಚನೆ ಸಿದ್ಧಪಡಿಸಿ ಇದರೊಂದಿಗೆ ಲಗತ್ತಿಸಿ ಕಳುಹಿಸಲಾಗಿದೆ. ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ತಿಳಿಸ್ಕೊಡ್ತೀನಿ ನೋಡ್ರಿ ಗೆಳೆಯರೆ. ಬೆಂಗಳೂರು ನಗರ ವಿಭಾಗ, ಬೆಂಗಳೂರು ಗ್ರಾಮಾಂತರ ವಿಭಾಗ, ರಾಮನಗರ ವಿಭಾಗ, ಅದರಲ್ಲಿ ನಾನ್ ಎಚ್ ಕೆ ಅಂತ ಇದೆ. ನಾನ್ ಎಚ್ ಕೆ ಅಂದ್ರೆ ಇಲ್ಲಿ ನಮ್ಮ ಕಡೆ ಸೈಡ್ದು, ಈ ಕಡೆ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಈ ಥರ ಡಿಸ್ಟಿಕ್ ಬರ್ತದೆ. ಕಲ್ಯಾಣ ಕರ್ನಾಟಕದ ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ, ನಿಮ್ಮ ಕಲ್ಯಾಣ ಕರ್ನಾಟಕದ ಯಾವ ಊರು ಬರ್ತದೆ ಅಂತ ಹೇಳಿ. ಆನಂತರ ಬೆಂಗಳೂರು ನಗರ ವಿಭಾಗದಲ್ಲಿ 12 ಹುದ್ದೆಗಳು ಇರ್ತಾವೆ. ಆನಂತರ ಬೆಂಗಳೂರು ಗ್ರಾಮಾಂತರ ವಿಭಾಗದಲ್ಲಿ 8 ಹುದ್ದೆಗಳು ಇರ್ತಾವೆ. ಆನಂತರ ರಾಮನಗರ ವಿಭಾಗದಲ್ಲಿ 15 ಹುದ್ದೆಗಳು ಇರ್ತಾವೆ. ಆನಂತರ ಕೋಲಾರ ವಿಭಾಗದಲ್ಲಿ 13, ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ 4, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ 18 ಇರ್ತಾವೆ ಗೆಳೆಯರೆ. ಎಲ್ಲ ನಾನ್ ಎಚ್ ಕೆನೇ ಇರ್ತವೆ, ಹೆಚ್ಚಿಗೆ ಇರೋದಿಲ್ಲ ಇದ್ರೊಳಗೆ. ಆನಂತರ ಬೆಂಗಳೂರು ವೃತ್ತದಲ್ಲಿ ಟೋಟಲ್ ಆಗಿ 70 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ ಬೆಂಗಳೂರಲ್ಲಿ. ಆನಂತರ ಬೆಳಗಾವಿ ವಿಭಾಗದಲ್ಲಿ ಗೆಳೆಯರೆ, ಬೆಳಗಾವಿ ಗೋಕಾಕ್ ನೋಡ್ರಿ, ಬೆಳಗಾವಿ ಗೋಕಾಕ್ ಯಾರದ್ರಿ ಅವ್ರೆಲ್ಲ ಹಾಕ್ರಿ ಈ ಅಪ್ಲಿಕೇಶನ್ನ. ಬೆಳಗಾವಿ ವಿಭಾಗದಲ್ಲಿ 22 ಹುದ್ದೆಗಳು ಖಾಲಿ ಇರ್ತಾವೆ. ಆನಂತರ ಗೋಕಾಕ್ ವಿಭಾಗದಲ್ಲಿ 5 ಇರ್ತಾವೆ. ಆನಂತರ ಬಾಗಲಕೋಟೆ ವಿಭಾಗ 5, ವಿಜಯಪುರ ವಿಭಾಗ 1, ಸಾಮಾಜಿಕ ಅರಣ್ಯ ವಿಭಾಗ ಬಾಗಲಕೋಟೆ 3 ಇರ್ತಾವಲ್ಲಿ. ಕಾರ್ಯಯೋಜನೆ ಬೆಳಗಾವಿಯಲ್ಲಿ ಸಹ 2 ಇರ್ತಾವೆ. ಸಂಶೋಧನಾ ವಲಯದಲ್ಲಿ ಸಹ ಬೆಳಗಾವಿಯಲ್ಲಿ ಇಲ್ಲೂ ಕಡೆ 2 ಇರ್ತಾವೆ. ಆನಂತರ ಸಂಶೋಧನಾ ವಲಯ ಬಾದಾಮಿ ಸಹ ಅಲ್ಲಿಯೂ ಸಹ 2 ಹುದ್ದೆಗಳು ಇರ್ತಾವೆ. ಬೆಂಗಳೂರು ವೃತ್ತದಲ್ಲಿ ಟೋಟಲ್ ಆಗಿ 42 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ ಬೆಳಗಾವಿಯಲ್ಲಿ. ನೋಡ್ರಿ, ಈ ಅಪ್ಲಿಕೇಶನ್ ಇನ್ನೂ ಯಾರ್ಯಾರಿಗೆ ಗೊತ್ತಾಗಿಲ್ಲ, ನಿಮ್ಮ ಬೇಗ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಇದೆಲ್ಲ ಅಪ್ಲಿಕೇಶನ್ ಹಾಕಲಿ. ಈ ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೇನೆ. ಈ PDF ಸಹ ಇರ್ತದೆ, ಎಲ್ಲರೂ ನೋಡ್ಕೊಡ್ರಿ. ಆನಂತರ ಇದು ಅಪ್ಲೈ ಲಿಂಕು ಸಹ ಕೊಟ್ಟಿರ್ತೀನಿ. ಆನಂತರ ಬಳ್ಳಾರಿ ವಿಭಾಗದಲ್ಲಿ ಯಾವ ಹುದ್ದೆಗಳು ನಾನ್ ಎಚ್ ಕೆ ಬರ್ತದೆ, ಅದು ಎಚ್ ಕೆದಲ್ಲಿ ಬರ್ತದೆ, ಸಾರಿ. ಬಳ್ಳಾರಿ ವಿಭಾಗದಲ್ಲಿ 20 ಹುದ್ದೆಗಳನ್ನ ಇಟ್ಟಿರ್ತಾರೆ ಅವರು. ಆನಂತರ ವಿಜಯನಗರ ವಿಭಾಗದಲ್ಲಿ 22, ಅಂದರೆ ಚಿತ್ರದುರ್ಗ ವಿಭಾಗದಲ್ಲಿ 9
ಇದು ನಾನ್ ಎಚ್ ಕೆದಲ್ಲಿ ಬರ್ತದೆ ನೋಡ್ರಿ ಗೆಳೆಯರಲ್ಲಿ. ಆನಂತರ ದಾವಣಗೆರೆ ವಿಭಾಗದಲ್ಲಿ 5, ಕೊಪ್ಪಳದಲ್ಲಿ 1 ಎಚ್ ಕೆ ವಿಭಾಗದಲ್ಲಿ ಮಾತ್ರ. ಸಂಶೋಧನಾ ವಲಯ ಬಳ್ಳಾರಿಯಲ್ಲಿ ಅಲ್ಲೂ 1. ಆನಂತರ ಕಾರ್ಯಯೋಜನೆ ಬಳ್ಳಾರಿಯಲ್ಲಿ ಅಲ್ಲೂ ಕೂಡ 1 ಇರ್ತದೆ. ಅಟಲ್ ಬಿಹಾರಿ ವಾಜಪೇಯಿ ಜಾವಾಲಜಿಕಲ್ ಪಾರ್ಕ್ ಕಮಲಾಪುರ್ ಅಲ್ಲಿಯೂ ಸಹ 1 ಇರ್ತದೆ ಬೇರೆ. ಆನಂತರ ಸಂಶೋಧನಾ ವಲಯ ಚಳ್ಳಕೆರೆ ಅಲ್ಲಿಯೂ ಕೂಡ 2 ಇರ್ತದೆ, ನಾನ್ ಎಚ್ ಕೆದಲ್ಲಿ ಇರ್ತದೆ ಇದು. ಅಂತ ಆಡು ಮಲ್ಲೇಶ್ವರ ಕಿರು ಮೃಗಾಲಯ ಚಿತ್ರದುರ್ಗದಲ್ಲಿ 1 ಪೋಸ್ಟ್ ಇರ್ತದೆ ಗೆಳೆಯರೆ. ಬಳ್ಳಾರಿ ವೃತ್ತದಲ್ಲಿ ಒಟ್ಟು ನಾವು ಎಷ್ಟು ಹುದ್ದೆಗಳು ನೋಡ್ತೀವಿ ಇಲ್ಲಿ 17 ನಾನ್ ಎಚ್ ಕೆದಲ್ಲಿ 46 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರ ಬಳ್ಳಾರಿ ವೃತ್ತದಲ್ಲಿದು. ಆ ನಂತರ BRT ಹುಲಿ ಸಂರಕ್ಷಣೆ ಪ್ರದೇಶ ಚಾಮರಾಜನಗರ ಬರ್ತದ ಇದು, ಚಾಮರಾಜನಗರ ಜಿಲ್ಲೆ. ಇಲ್ಲಿ BRT ಹುಲಿ ರಕ್ಷಣಾ ಚಾಮರಾಜನಗರ ಅಲ್ಲಿ ನಾನ್ ಎಚ್ ಕೆದಲ್ಲಿ 26 ಹುದ್ದೆಗಳು ಇರ್ತಾವ. ಅನಂತರ ಮಲೆ ಮಹದೇಶ್ವರ ವನ್ಯಜೀವಿ ವಿಭಾಗ ಕೊಳ್ಳೇಗಾಲ್ ಅಲ್ಲಿ 24 ಇರ್ತಾವ. ಕಾವೇರಿ ವನ್ಯಜೀವಿ ವಿಭಾಗ ಕೊಳ್ಳೇಗಾಲ್ 28 ಇರ್ತಾವ. ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶ ಇಲ್ಲಿ 75 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಆನಂತರ ವಿಶೇಷ ಹುಲಿ ಸಂರಕ್ಷಣಾ ದಳ ಅಂತ ಬರ್ತದೆ ಇದು ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಣಾ ಪ್ರದೇಶ. ಇದು ನೋಡ್ರಿ ಹುಲಿ ಸಂರಕ್ಷಣಾ ದಳ ಅಂತ ಇದು ಬಂಡೀಪುರದಲ್ಲಿ ಮಾತ್ರ ಬರ್ತದ. ಅಲ್ಲಿ 16 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರಲ್ಲ ಎಲ್ಲಿ ಬಂಡೀಪುರ ಮತ್ತು ನಾಗರಹೊಳೆ. ಅಲ್ಲಿ ಹುಲಿ ಸಂಖ್ಯೆ ಜಾಸ್ತಿ ಆಗಿರೋದು ಎಲ್ಲಿ ಕರ್ನಾಟಕದಲ್ಲಿ ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ. ಅದಕ್ಕಾಗಿ ಅಲ್ಲಿ 16 ಪೋಸ್ಟ್ಗಳನ್ನ ಕನ್ಫರ್ಮ್ ಮಾಡಿರ್ತಾರ. ಒಟ್ಟು ಚಾಮರಾಜನಗರ ವೃತ್ತದಲ್ಲಿ ಎಷ್ಟು ಕನ್ಫರ್ಮ್ ಮಾಡಿರ್ತಾರಂದ್ರ ಅದು ನಾನ್ ಎಚ್ ಕೆದಲ್ಲಿ 169 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರ. ನೋಡ್ರಿ ಗೆಳೆಯರೆ, ಹುದ್ದೆಗಳು ಬಹಳ ಇದಾವ, ಎಲ್ಲರೂ ಅಪ್ಲಿಕೇಶನ್ ಹಾಕ್ರಿ. ಆನಂತರ ಚಿಕ್ಕಮಗಳೂರು ವಿಭಾಗದಲ್ಲಿ 18 ಹುದ್ದೆ, ಕೊಪ್ಪ ವಿಭಾಗ 10, ಭದ್ರತಾ ಹುಲಿ ಸಂರಕ್ಷಿತ ಪ್ರದೇಶ ಚಿಕ್ಕಮಗಳೂರು 28 ಇರ್ತಾವ. ಚಿಕ್ಕಮಗಳೂರು ಒಟ್ಟಾಗಿ 56 ಹುದ್ದೆಗಳು ಇರ್ತಾವ. ಆನಂತರ ಧಾರವಾಡ ವಿಭಾಗದಲ್ಲಿ ನೋಡೋಣ, ಇಲ್ಲಿ ಧಾರವಾಡ ವಿಭಾಗದಲ್ಲಿ 3 ಇರ್ತಾವ ನೋಡ್ರಿ. ಗದಗ ವಿಭಾಗದಲ್ಲಿ 5, ಹಾವೇರಿಯಲ್ಲಿ ಸಹ 4. ಅನಂತರ ಧಾರವಾಡ ವೃತ್ತದಲ್ಲಿ ಎಷ್ಟು ಇರ್ತಾವ 12 ಹುದ್ದೆಗಳು ಇರ್ತಾವ. ಇಲ್ಲಿ ಜಾಸ್ತಿ ಧಾರವಾಡದಲ್ಲಿ ಜಾಸ್ತಿ ಪೋಸ್ಟ್ ಇಲ್ಲ, 12 ವಿಭಾಗ ಇದಾವ. ಅಷ್ಟ 12 ಹಾಕ್ರಿ, ನಾನ್ ಎಚ್ ಕೆ ಅದಾವ ಅದು ಬಿ. ಆ ನಂತರ ಹಾಸನ ವಿಭಾಗದಲ್ಲಿ 20 ಇರ್ತಾವ. ತುಮಕೂರು ವಿಭಾಗದಲ್ಲಿ 8 ಇರ್ತಾವ. ಸಂಶೋಧನಾ ವಲಯ ಸಕಲೇಶಪುರದಲ್ಲಿ 1 ಇರ್ತದ. ಸಂಶೋಧನಾ ವಲಯ ತುಮಕೂರದಲ್ಲಿ ಅಲ್ಲಿಯೂ ಸಹ 1 ಇರ್ತದ. ಟೋಟಲ್ ಆಗಿ ಹಾಸನದಲ್ಲಿ ಒಟ್ಟು ಎಷ್ಟು ಇರ್ತಾವ 30 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರ. ಆ ನಂತರ ಕೆನರಾ ವನ್ಯಜೀವಿ ದಾಂಡೇಲಿ ಅಲ್ಲಿಯೂ ಸಹ 30 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರ. ಕಾರವಾರ ವಿಭಾಗದಲ್ಲಿ 6, ಹಳಿಯಾಳ ವಿಭಾಗದಲ್ಲಿ 4, ಯಲ್ಲಾಪುರದಲ್ಲಿ 6, ಶಿರಸಿ 7, ಹೊನ್ನಾವರ 5, ಅರಣ್ಯ ತರಬೇತಿ ಕೇಂದ್ರ ತಟ್ಟಿಹಾಳದಲ್ಲಿ 1 ಇರ್ತದ. ಸಂಶೋಧನಾ ಶಿರಸಿ ದಾಂಡೇಲಿಯಲ್ಲಿ 1 ಇರ್ತದ. ಟೋಟಲ್ ಆಗಲಿ 60 ಪೋಸ್ಟ್ಗಳನ್ನ ಕನ್ಫರ್ಮ್ ಮಾಡಿರ್ತಾರ. ಆ ನಂತರ ಕೊಡಗುದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ಸಂಶೋಧನೆ, ಮಡಿಕೇರಿಯಲ್ಲಿ ಸಹ 3 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರ. ಎಲ್ಲಿ ಕೊಡಗದಲ್ಲಿ. ಮಡಿಕೇರಿ ವಿಭಾಗದಲ್ಲಿ ಗೆಳೆಯರೆ 13 ಪೋಸ್ಟ್ಗಳನ್ನ ಹೊಂದಿರ್ತಾರ. ಆನಂತರ ವಿರಾಜಪೇಟೆ ವಿಭಾಗದಲ್ಲಿ 7, ಮಡಿಕೇರಿ ವನ್ಯಜೀವಿ ವಿಭಾಗ 9, ಕೊಡಗುದಲ್ಲಿ ಒಟ್ಟು 32 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರ. ಆನಂತರ ಕಲಬುರಗಿದಲ್ಲಿ ಬೀದರ್ ವಿಭಾಗದಲ್ಲಿ ಅಲ್ಲಿ 1 ಇರ್ತದ. ಇದು ಗೆಳೆಯರೆ ಇದು ಎಚ್ ಕೆ ಬರ್ತದೆ. ಇದು ಕಲ್ಯಾಣ ಕರ್ನಾಟಕ ಹೇಳಿನಲ್ಲಿ ನಿಮ್ಗೆ ಅದು ಬರ್ತದೆ ಕಲಬುರಗಿ. ಆಮೇಲೆ ಬೀದರ್, ಯಾದಗಿರಿ, ರಾಯಚೂರು ಅಲ್ಲಿಯೂ ಸಹ ಬೀದರ್ದಲ್ಲಿ 1, ಯಾದಗಿರಿದಲ್ಲಿ 2, ರಾಯಚೂರು ವಿಭಾಗದಲ್ಲಿ 4. ಟೋಟಲ್ ಆಗಿ 4 ಹುದ್ದೆಗಳನ್ನ ಕಲಬುರಗಿದಲ್ಲಿ ಕನ್ಫರ್ಮ್ ಮಾಡಿರ್ತಾರೆ. ಆನಂತರ ಮಂಗಳೂರಲ್ಲಿ 26 ನಾನ್ ಎಚ್ ಕೆ, ಕುಂದಾಪುರ ವಿಭಾಗ 12, ಕುದುರೆಮುಖದಲ್ಲಿ 15, ಮೂಡಬಿದ್ರೆ ಅಲ್ಲೂ ಕೂಡ 1 ಇರ್ತದ. ಟೋಟಲ್ ಆಗಿ 54 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರೆ ಮಂಗಳೂರಲ್ಲಿ. ಮೈಸೂರು ವಿಭಾಗದಲ್ಲಿ ನೋಡೋಣ, ಇಲ್ಲಿ ಮೈಸೂರು ವಿಭಾಗದಲ್ಲಿ 16 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಹುಣಸೂರು ವಿಭಾಗದಲ್ಲಿ 2, ಮಂಡ್ಯ ವಿಭಾಗ 11, ಮೈಸೂರು ವನ್ಯಜೀವಿ ವಿಭಾಗ 3, ನಾಗರಹೊಳೆ ವನ್ಯಜೀವಿ 80 ಪೋಸ್ಟ್ಗಳನ್ನ ಕರುತ್ತಾರೆ ಮೈಸೂರದಲ್ಲಿ. ನಾಗರಹೊಳೆ ವನ್ಯಜೀವಿ ಫಾರೆಸ್ಟ್ ದಲ್ಲಿ 80 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿರ್ತಾರ ಮೈಸೂರದಲ್ಲಿ.
ಆಮೇಲೆ ಕಾರ್ಯಯೋಜನೆ ಮೈಸೂರು 1, ಸ್ಥಳೀಯಶಾಸ್ತ್ರ ವಲಯ ಮೈಸೂರು 1, STF ಮೈಸೂರು 5, ಆಮೇಲೆ ಸಂಶೋಧನಾ ಮಂಡ್ಯ 5. ಟೋಟಲ್ ಆಗಿ ಮಂಡ್ಯದಲ್ಲಿ 120 ಹುದ್ದೆಗಳನ್ನು ಕಲ್ಪನೆ ಮಾಡಿರ್ತಾರೆ ಗೆಳೆಯರೇ. ನೋಡ್ರಿ ಮೈಸೂರದಲ್ಲಿ ಜಾಸ್ತಿ ಇದೆ ನೋಡ್ರಿ. ಅದರಲ್ಲೂ ಸಹ ನಾಗರಹೊಳೆ ವನ್ಯಜೀವಿಯಲ್ಲಿ ಕೂಡ ಜಾಸ್ತಿ ಪೋಸ್ಟ್ಗಳು ಕರೆದಿದ್ದಾರ. ಆ ನಂತರ ನಾವೀಗ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ಬೇಕಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ವಿಭಾಗದಲ್ಲಿ non-HK 11 ಹುದ್ದೆಗಳನ್ನ ಕಲ್ಪನೆ ಮಾಡಿರ್ತಾರೆ. ಆಮೇಲೆ ಭದ್ರಾವತಿಯಲ್ಲಿ 13, ಸಾಗರ ವಿಭಾಗ 7, ಶಿವಮೊಗ್ಗ ವನ್ಯಜೀವಿ ವಿಭಾಗ 5, ಆ ನಂತರ ಸಂಶೋಧನಾ ವಿಭಾಗ 5. ಶಿವಮೊಗ್ಗದಲ್ಲಿ ಒಟ್ಟು 38 ಹುದ್ದೆಗಳನ್ನು ಕಲ್ಪನೆ ಮಾಡಿರ್ತಾರೆ. ಆ ನಂತರ 13 ಒಟ್ಟು ಹುದ್ದೆಗಳು ಟೋಟಲ್ ಆಗಿ 13 ಹುದ್ದೆಗಳು ಇರ್ತಾವ. 13 ಜಿಲ್ಲೆಗಳಲ್ಲಿ ಕರೆಯುತ್ತಾರೆ ಒಟ್ಟು ಹುದ್ದೆಗಳನ್ನ. ಟೋಟಲ್ ಆಗಿ non-HKದಲ್ಲಿ 700 ಹುದ್ದೆಗಳನ್ನ ಕಲ್ಪನೆ ಮಾಡಿರ್ತಾರೆ ಗೆಳೆಯರೇ. ಎಷ್ಟು? 700 ಹುದ್ದೆಗಳು ನೋಡ್ರಿ. 700 ಹುದ್ದೆಗಳನ್ನ ಕಲ್ಪನೆ ಮಾಡಿರ್ತಾರ. ಆಮೇಲೆ non-HKದಲ್ಲಿ HKದಲ್ಲಿ ಎಷ್ಟು ಮಾಡಿರ್ತಾರ ಅಂದ್ರೆ 50 ಹುದ್ದೆಗಳನ್ನ ನೇಮಕ ಮಾಡಿರ್ತಾರ ನೋಡ್ರಿ. ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ರಿ ಎಲ್ಲಾರು. ಇದೇ ಸಲನ ಹೈಯೆಸ್ಟ್ ಬಿಟ್ಟಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು. ಆ ನಂತರ ಇದಕ್ಕೆ ಆನ್ಲೈನ್ ಅರ್ಜಿ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಬಿಡ್ರಿ. ಇಲ್ಲಿ ಕೆಳಗಡೆ ಕರಡು ಅಧಿಸೂಚನೆಯಲ್ಲಿ ನಮೂದಿಸಿದ ಆನ್ಲೈನ್ ಅರ್ಜಿ ಶುಲ್ಕದ ಮಾಹಿತಿ ಬಗ್ಗೆ ಇಲಾಖೆ ಮಾಹಿತಿ ತಂತ್ರಜ್ಞಾನ ಸಂವಹನ ಘಟಕದಲ್ಲಿ ತಂತ್ರಾಂಶದಲ್ಲಿ ಅಭಿವೃದ್ಧಿ ಪಡಿಸಲಾಗುತ್ತಿದ್ದು, ಸದರಿ ತಂತ್ರಾಂಶವನ್ನು ಅಭಿವೃದ್ಧಿ ಪಡಿಸಿದ ನಂತರ ಅಗತ್ಯ ಕ್ರಮ ವಹಿಸಲು ಪ್ರತ್ಯೇಕವಾಗಿ ತಿಳಿಸಲಾಗುತ್ತದೆ. ಆ ನಂತರ ಮುಂದುವರೆದು ಬೆಂಗಳೂರು, ಚಾಮರಾಜನಗರ, ಚಿಕ್ಕಮಗಳೂರು, ಕೆನರಾ, ಕೊಡಗು, ಮಂಗಳೂರು, ಮೈಸೂರು ವಿಭಾಗಗಳಿಗೆ ಸಂಬಂಧಿಸಿದಂತೆ ಒಟ್ಟು ಇವೆಲ್ಲ ಅರಣ್ಯ ಪ್ರದೇಶಗಳ ಸ್ಥಳೀಯ ಅರಣ್ಯ ಬುಡಕಟ್ಟು ಲೋಕಲ್ ಫಾರೆಸ್ಟ್ ಡ್ವೆಲ್ಲಿಂಗ್ ಟ್ರೈಬರ್ಸ್. ಯಾರು ಇವರು ಇದಾರೆ ನೋಡ್ರಿ, ಟ್ರೈಬರ್ಸ್ ಬುಡಕಟ್ಟು ಜನಾಂಗದವರು. ಆಮೇಲೆ ಜನಾಂಗ ವಾಸಿಸುತ್ತಿದ್ದು ಪ್ರಸ್ತುತ ಚಾಲ್ತಿಯಲ್ಲಿರುವ ವೃಂದದ ಮತ್ತು ನೇಮಕಾತಿ ನಿಯಮಗಳು ಶೇಕಡಾ 50ರಷ್ಟು ಅರಣ್ಯ ವೀಕ್ಷಕ ಹುದ್ದೆಗಳು ಸ್ಥಳೀಯ ಅರಣ್ಯ ಬುಡಕಟ್ಟು ಲೋಕಲ್ ಫಾರೆಸ್ಟ್ ಡ್ವೆಲ್ಲಿಂಗ್ ಟ್ರೈಬ್ಸ್ ಅಭ್ಯರ್ಥಿಗಳಿಗೆ ಮೀಸಲಿರಿಸಲಾಗಿದೆ. ಅವ್ರಿಗೂ ಸಹ ಈ ಹುದ್ದೆಗಳನ್ನ ಮೀಸಲಿಡಲಾಗಿದೆ ಅಂತ ಹೇಳಿದ್ರೆ ಬುಡಕಟ್ಟು ಜನಾಂಗದವರಿಗೆ. ನೋಡ್ರಿ, ಬುಡಕಟ್ಟು ಜನಾಂಗ ಯಾರಿದ್ರೆ ಅವರು ಸಹ ಒಂದು ಸರ್ಟಿಫಿಕೇಟ್ ಅನ್ನು ತಗೊಳ್ಬೇಕು. ನೀವು ಬುಡಕಟ್ಟು ಜನಾಂಗ ಅಂತ ನಿಮ್ದು ಕಾಡಿನಲ್ಲಿ ಯಾರು ವಾಸಿಸ್ತೀರಿ ಅವರು ಸಹ ತಗೊಳ್ಬೇಕು ಇದು ಒಂದು. ಆ ನಂತರ ಈ ಪ್ರಾಧಿಕಾರ ಸಂಬಂಧಿಸಿದ ವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ನೇಮಕಾತಿ ಸೂಚನೆ ದಿನಾಂಕ 20/7/2020 ನೋಡ್ರಿ ಗೆಳೆಯರೆ. 20/7/2026 ದಿನಾಂಕ 21/7 ಕರ್ನಾಟಕ ರಾಜ್ಯ ಪತ್ರ ಈ ಗೆಜೆಟ್ ಮೂಲಕ ಅಧಿಸೂಚನೆ ಸಲ್ಲಿಸಲಾಗಿದೆ. ಗೆಜೆಟ್ ಆಲ್ರೆಡಿ ಇನ್ನೂ ಹೊರಡಿಸಿಲ್ಲ. 27 ತಾರೀಕು ಹೊರಡಿಸ್ತಾರ. 21 ತಾರೀಕು ನಿಮ್ಗೆ ಹೊರಗೆ ಬರ್ತದ. ಆ ನಂತರ 2 ಪ್ರಮುಖ ದಿನಪತ್ರಿಕೆಗಳಲ್ಲಿ ಕನ್ನಡ ಮತ್ತು ಆಂಗ್ಲ ಸಂಕ್ಷಿಪ್ತ ಪ್ರಕಟಿಸಿದ್ದಾರೆ. ಇದು ಪೇಪರ್ದಲ್ಲೂ ಸಹ ಬಂದದ. ಆ ನಂತರ ಇದರದ ವೆಬ್ಸೈಟ್ ಬಂದ್ಬಿಟ್ಟು ಇಲ್ಲಿ ಹಾಕಿರ್ತೀನಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇರ್ತದೆ. ಆ ನಂತರ ದಿನಾಂಕ 1/8/2026 31/8 ಅವಧಿಯಲ್ಲಿ ಇದನ್ನ ಆನ್ಲೈನ್ ಅರ್ಜಿ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ದಿನಾಂಕ ಹೇಳ್ತೀನಿ ಗೆಳೆಯರೇ. ದಿನಾಂಕ 1/8/2026 31/8/2020 ಈ ಅರ್ಜಿಯನ್ನ ಸಲ್ಲಿಸಬಹುದು. ನೋಡ್ರಿ, ಈ ಅರ್ಜಿಯನ್ನ ಎಲ್ಲರೂ ಹಾಕ್ರಿ. ಆ ನಂತರ ಮತ್ತೊಂದು ತಿಳಿಸ್ಕೊಡ್ತೀನಿ ಗೆಳೆಯರೇ ನಿಮ್ಗೆ ಇಲ್ಲಿ. ಅದೇ ರೀತಿ ಗೆಳೆಯರೇ, ನಾ ಹಿಂದೆ ತಿಳಿಸ್ಕೊಟ್ಟ ಹಾಗೆ ವೃತ್ತವಾರು 310 ಅರಣ್ಯ ವೀಕ್ಷಕ ಹುದ್ದೆಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ 25 ಹುದ್ದೆಗಳಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ಈ ಸಲ ತುಂಬ್ಕೋತಾರ. ಯಾಕಂದ್ರೆ ಅಲ್ಲಿ 25 ವೀಕ್ಷಕ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದಾಗಿ ಬಾಕಿ ಉಳಿದ ಬ್ಯಾಕ್ಲಾಗ್ ಹುದ್ದೆಗಳನ್ನ ಈ ಸಲ ತುಂಬ್ಕೋತಾರ. 25 ಹುದ್ದೆಗಳನ್ನ ತುಂಬ್ಕೊಳ್ತಾರ. ಇದು ನಮ್ಮ ಸ್ಕ್ರೀನ್ಶಾಟ್ ಆಮೇಲೆ ಹಾಕ್ತೀನಿ. ಈ PDF ನಲ್ಲಿ ಉಲ್ಟಾ ಇದೆ. ಇದು ಎಲ್ಲೆಲ್ಲಿ ಎಷ್ಟು ಖಾಲಿ ಇದ್ದು ಟೋಟಲ್ ಆಗಿ ಎಷ್ಟು ಪೋಸ್ಟ್ ಇದಾವ ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ. ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಟೋಟಲ್ ಆಗಿ ಎಷ್ಟು 25 ಹುದ್ದೆಗಳನ್ನ ಹೆಚ್ಚಿಗೆ ಆಗಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ಈ ಸಲ ತುಂಬ್ಕೊಳ್ತಾರ. ಎಷ್ಟಾಯ್ತು ಟೋಟಲ್ ಗೆಳೆಯರೆ? 775 ಹುದ್ದೆಗಳನ್ನ ಈ ಸರ್ತಿ ತುಂಬ್ಕೊಳ್ತಾರ. ಎಲ್ಲಿ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಲ್ಲಿ. ಈ ಅರ್ಜಿ ಸಲ್ಲಿಸಲು ನಿಮ್ಗೆ ಆನ್ಲೈನ್ ರೀತಿ ಇದನ್ನ ನೀವು ಅರ್ಜಿಯನ್ನು ಹಾಕಬೇಕು. ಇದರದ ಅರ್ಜಿ ಲಿಂಕ್ ಬಂದ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. ಆ ನಂತರ ಆನ್ಲೈನ್ ಅಲ್ಲಿ ಯಾವ ರೀತಿ ಸಲ್ಲಿಸಬೇಕು ಅಂತ ಅದನ್ನು ಸಹ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಬೇಕಾದ್ರೆ ಗೆಳೆಯರೆ. ಈ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ವಿಡಿಯೋ ಬೇಕಾಯ್ತಂದ್ರೆ
ಆನಂತರ ಅಭ್ಯರ್ಥಿಯು ತನ್ನ ಸ್ವಂತ ಆಧಾರದ ಯುಡಿಐ ಸಂಖ್ಯೆ ಮಾತ್ರ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಬಳಸತಕ್ಕದ್ದು. ನೋಡ್ರಿ ಗೆಳೆಯರೆ, ನಿಮ್ಮ UID ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಬಳಸಬೇಕು. ಆ ನಂತರ ನೇಮಕಾತಿ ಪ್ರಕ್ರಿಯೆ ಯಾವುದೇ ಹಂತದಲ್ಲಿ ಕಂಡು ಬಂದಲ್ಲಿ ಅಂತಹ ಅರ್ಜಿಯನ್ನು ತಿರಸ್ಕರಿಸಿ ನೇಮಕಾತಿ ಪ್ರಕ್ರಿಯೆ ತಕ್ಷಣ ಕೈಬಿಡಲಾಗುವುದು ಅಂತ ತಿಳಿಸಿಕೊಟ್ಟಿರ್ತಾರೆ ಗೆಳೆಯರಲ್ಲಿ. ಬೇರೆಯವರ ಆಧಾರ್ UID ಸಂಖ್ಯೆಯನ್ನು ಬಳಸಿ ಅರ್ಜಿ ಯಾರು ಸಲ್ಲಿಸ್ತೀರಿ ಅಂತಹ ಅರ್ಜಿಯನ್ನ ತಿರಸ್ಕರಿಸ್ತಾರಂತ. ನೋಡ್ರಿ, ಆ ಥರ ಯಾರೂ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ನಿಮ್ಮೇ UID ನಂಬರನ್ನ ಹಾಕ್ರಿ. ಯಾವುದೇ ರೀತಿ ತಪ್ಪು ಅರ್ಜಿಯನ್ನ ಸಲ್ಲಿಸಬೇಡ್ರಿ. ಆ ನಂತರ ಅಭ್ಯರ್ಥಿಯು ಯಾವ ಪ್ರಮಾಣ ಪತ್ರ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವ ವೇಳೆ ಅಪ್ಲೋಡ್ ಮಾಡಿರುತ್ತಾರೋ ಆ ಪ್ರಮಾಣ ಪತ್ರ ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಹಂತದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಯಾವುದೇ ಹಂತದಲ್ಲಿಯೂ ಬದಲಾವಣೆ ಮಾಡಲು ಅವಕಾಶವಿರುವುದಿಲ್ಲ. ನೋಡಿ ಗೆಳೆಯರೆ, ನೀವೇನು ಅರ್ಜಿ ಹಾಕೋತ್ನ್ಯಾಗ ಯಾವ ಅಪ್ಲಿಕೇಶನ್ ಯಾವುದು
ಇಷ್ಟು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟ ಹಾಗೆ ನಿಮಗೆಲ್ಲ ನಮ್ಮ ಕರಿಯರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಬೆಲ್ ಐಕನ್ ಸಹ ಒತ್ತಿರಿ. ನಿಮಗೆ ಯಾವುದಾದ್ರು ನೋಟಿಫಿಕೇಶನ್ ಬೇಕಾದರೆ ನಮ್ಮ ವಿಡಿಯೋ ಈ ಕರಿಯರ್ಸ್ ಯೂಟ್ಯೂಬ್ ಚಾನಲ್ ಇರುತ್ತೆ. ದಯವಿಟ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟ ಈ ಫಾರೆಸ್ಟ್ ಅಪ್ಲಿಕೇಶನ್ನ ಎಲ್ಲರೂ ಹಾಕಿ ಅಂತ ತಿಳಿಸ್ಕೊಡ್ತಾ ಮತ್ತೆ ನಾನು ಮುಂದಿನ ಜಾಬ್ದಲ್ಲಿ ಬೇರೆ ಯಾವುದಾದ್ರು ಜಾಬ್ ತೊಗೊಂಬರ್ತೀನಿ. ನ್ಯೂಸ್ಗಾಗಿ ನೋಡ್ತಾ ಇರಿ. ಕರಿಯರ್ಸ್ ಯೂಟ್ಯೂಬ್ ಚಾನಲ್. ಸ್ವಾಗತ ನಿಮಗೆಲ್ಲರಿಗೂ. ಧನ್ಯವಾದಗಳು.